ಹಾಯ್, ನಾನು ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ಪೆಡಲ್ ಎಡಿಮಾ ಅನ್ನೋ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್, ಪೆಡಲ್ ಎಡಿಮಾ ಅಂತಂದರೆ ಏನು? ಸೊ ಇಟ್ಸ್ ಅನ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್ ಇನ್ ದ ಲೋವರ್ ಲೆಗ್ ಅಥವಾ ಫೂಟ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಪಾದಗಳಲ್ಲಿ ನೀರಿನ ಅಂಶ ಹೆಚ್ಚಾಗುತ್ತೆ ಅಥವಾ ಕಲೆಕ್ಷನ್ ಆಗುತ್ತೆ ಹೆಚ್ಚಾಗಿ, ಸೊ ಮುಂಗಾಲು ಊತ ಬರೋದನ್ನು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಆ್ಯಂಕಲ್ ಪಾರ್ಟಲ್ಲಿ ಇರ್ಬೋದು, ಕಣಕಾಲು ಅಂತ ಹೇಳ್ತೀವಿ. ಹಾಗೆಯೇ ಪಾದದ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿ ಊತ ಬಂದಿರುತ್ತೆ. ಈ ರೀತಿ ಬರುವಂತಹ ಪೆಡಲ್ ಎಡಿಮಾ 2 ಟೈಪಲ್ಲಿ ಇರುತ್ತೆ ಬೇಸಿಕ್ ಆಗಿ. ಸೊ ಜನರಲಿ ಟ್ರಾವೆಲ್ ಮಾಡಿದಾಗ, ತುಂಬ ಹೊತ್ತು ಕೂತಿದ್ದಾಗ, ಯೂಶ್ವಲಿ ನಾವು ಡ್ರೈವರ್ಸಲ್ಲಿ, ವಾಚ್ಮನ್ಸಲ್ಲಿ, ಹಾಗೆಯೇ ಕಂಡಕ್ಟರ್ಸಲ್ಲಿ ಈ ರೀತಿಯ ಪೆಡಲ್ ಎಡಿಮಾ ಅಥವಾ ಪಾದ ಊತ ಆಗೋದನ್ನು ನೋಡ್ತೀವಿ. ಒಬೆಸಿಟಿ ಇದ್ದಾಗ ಕಂಟಿನ್ಯೂಸ್ ಆಗಿ ಪಾದದ ಊತ ಇರುತ್ತೆ, ಪೆಡಲ್ ಎಡಿಮಾ ಇರುತ್ತೆ. ಹಾಗೆಯೇ ಏನಾದರೂ BP ಜಾಸ್ತಿ ಇದ್ದರೆ ಪೇಷಂಟಲ್ಲಿ ಆವಾಗ ಕೂಡ ಬರುತ್ತೆ. ಹಾಗೆಯೇ ಕಿಡ್ನಿ ರಿಲೇಟೆಡ್, ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, ಲಂಗ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಹೋಮಿಯೋಪತಿಕಲಿ ಒಬ್ಬರು ಪೇಷಂಟ್ಗೆ ಹೈ BP ಇತ್ತು. ಇಟ್ ವಾಸ್ ನಿಯರ್ಲಿ 200/150 ಇತ್ತು. ನಾವು ಟ್ರೀಟ್ ಮಾಡಿದ ಮೇಲೆ ವಿತಿನ್ 2 days ಆ ಪೆಡಲ್ ಎಡಿಮಾ ರಿಕವರಿ ಆಯಿತು. ಆ ವಿಡಿಯೋನ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಪ್ಲೀಸ್ ಡು ವಾಚ್ ಇಟ್. ಮೂಮೆಂಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ವಾಕಿಂಗ್ ಮಾಡಿ, ಹಾಗೆಯೇ ಕಾಲನ್ನ ಎಲಿವೇಟೆಡ್, ಸೊ ಕೂತಿದ್ರೆ ಕೂಡ ಕಾಲನ್ನ ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡ್ರೆ ಆವಾಗ ನಿಮಗೆ ಅದು ಸೊಲ್ಯೂಷನ್ ಸಿಗುತ್ತೆ, ಬೇಗನೆ ರಿಸಾಲ್ವ್ ಆಗುತ್ತೆ ಎಡಿಮಾ. ಸೊ ಕೆಲವೊಂದು ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್ ಇರುತ್ತೆ, ಕಿಡ್ನಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್. ತುಂಬ ದೀರ್ಘವಾಗಿ ನೀವು ಮೆಡಿಕೇಷನ್ಸ್ ತೊಗೊಂಡ್ರೂ ಕೂಡ ಹುಷಾರಾಗಿಲ್ಲ ಅಂದಾಗ ನೀವು ಒಂದ್ಸರ್ತಿ ಹೋಮಿಯೋಪತಿನ ಟ್ರೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ, ತುಂಬ ಕಾಯಬೇಕಂತೇನಿಲ್ಲ, ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ಈ ಪೇಷಂಟ್ಗೆ ಕೂಡ ವಿತಿನ್ 2-3 ಡೇಸಲ್ಲಿ ಈ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ BP ಕೂಡ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದಿದೆ, 140 ರೇಂಜಲ್ಲಿ ಇದೆ ಇವಾಗ ರೀಸೆಂಟಾಗಿ ಚೆಕ್ ಮಾಡಿದಾಗ. ಆ್ಯಂಡ್ ಹೀ ಈಸ್ ಅಂಡರ್ ಮೆಡಿಕೇಷನ್. So we are happy with the results. Please do try homeopathy, and ಅವಶ್ಯಕತೆ ಇರೋ ಎಲ್ರಿಗೂ ರೆಫರ್ ಮಾಡಿ. Thank you so much.